Hi guys, good morning, Shubhodaya, ellarigo. This is Brunda Prabhakar from YouTube. Welcome back to Nagarbavi. my YouTube channel. ಸ್ನಾನನೇ ಮಾಡಿಲ್ಲ. ಸುಳ್ಳು ಹೇಳ್ತದೇನೆ, ಸ್ನಾನ ಮಾಡಿ ರೆಡಿ ಆಗಿದ್ರೆ ಮೇಕಪ್ ಆಗಿಲ್ಲ. ಸುಳ್ಳು. ಕಾಲದಿಂದನೂ ನನ್ನ ಮಕ್ಕಳು ಸುಳ್ಳು ಹೇಳ್ಕೊಂಡೇ ಬಂದ್ಬಿಟ್ಟಿದ್ದಾರೆ. ಆಮೇಲೆ ರೆಡಿ ಆಗಿಲ್ಲ, ಕಾರಲ್ಲಿ ಮಾಡಬೇಕು. ಸೊ ಇವತ್ತು ನಾವು ವೀಕೆಂಡ್ ಟೆಂಪಲ್ ರನ್ ಮಾಡ್ತಾ ಇದ್ವಿ. ಎಲ್ಲೆಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀವಿ, ಸ್ಟೇಡಿ ಅಂತ. ಸೊ ಧರ್ಮಸ್ಥಳಕ್ಕೆ ಬೆಳಿಗ್ಗೆ 3 ಗಂಟೆಗೆ ಎದ್ದು ರೆಡಿಯಾಗಿ ಹಿಂಸೆ ಕೊಟ್ಟು ಮಲ್ಕೊಂಡೇ ಇದ್ದೆ ನಾನು. ಇವಾಗ ಜಸ್ಟ್ ಎದ್ದು ಒಂದು ಬ್ರೇಕ್ ತೊಗೊಂಡು ಆಗಲೇ ಇವಾಗ 7 o'clock ಐ ಥಿಂಕ್ ಇನ್ನೊಂದು ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ತೀವಿ. ಆ್ಯಂಡ್ ಈ ಸತಿ ನಮ್ಮ ಮಂಗ್ಳೂರಿಗೆ ಹೋಗ್ತಾ ಇರೋದು 4 ದಿವಸ. ಆ್ಯಂಡ್ ಅಲ್ಲಿ ಏನೇನು ಮಾಡ್ಬೋದು ಅಂತ, ಅಂದರೆ ಜಾಸ್ತಿ ಹೋಗಿದ ಕಡೆನೇ ಹೋಗ್ತಾರೆ, ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಹೋಗ್ಬೋದಾ ಅಂತ ಟ್ರೈ ಮಾಡ್ತಾ ಇದ್ದೀವಿ. ನಮ್ಮ ಅಣ್ಣಂಗೆ ತುಂಬ ಗೊತ್ತಿದೆ. ಅದಕ್ಕೆ ಲೆಟ್ಸ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್. ಒಳ್ಳೆ ದರ್ಶನ ಆಯಿತು ಇವತ್ತಿಗೆ. ಏನೋ ನಮ್ಮ ಪುಣ್ಯಕ್ಕೆ ರಶ್ಶೇ ಇದ್ದಿಲ್ಲ, ಫುಲ್ ಖಾಲಿ ಇತ್ತು. ಹೋಗಿ ಅರ್ಧ ಗಂಟೆಗೆಲ್ಲ ಫುಲ್ ದರ್ಶನ ಆಯಿತು. ಆದಿತ್ಯ ಬಜ್ಜಿ ತಿಂಡಿದ್ದೀರ ಮೊನ್ನೆ, ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ಯು ಶುಡ್ ಟ್ರೈ. ಸ್ವಲ್ಪ ಧರ್ಮಸ್ಥಳದಿಂದ ಸ್ವಲ್ಪ ಒಂದು 200 meters ಹಿಂದೆಗೆ. ಬಟ್ ಬನ್ಸ್ ಮಾತ್ರ ತುಂಬ ಇಷ್ಟ ಆಯ್ತು, ನಂಗೆ ಸಕ್ಕತ್ ಇಷ್ಟ ಆಯಿತು. ಯು ಶುಡ್ ಟ್ರೈ ದಿಸ್. ಅಲ್ಲಿಂದ ನಾವು ಡೈರೆಕ್ಟಾಗಿ ಹೊರಟಿದ್ದು ಸೌತಡ್ಕ ಶ್ರೀ ಮಹಾಗಣಪತಿ ಟೆಂಪಲ್ಗೆ. ಇದು ಗಂಟೆ ಗಣಪತಿ ಅಂತಲೂ ಫೇಮಸ್ ಇದೆ. ಇಲ್ಲಿ ನಾವೇನಾದರೂ ಅಂದ್ಕೊಂಡು ಬಂದರೆ ಅದು ಖಂಡಿತ ಆಗುತ್ತಂತೆ. ಆದಮೇಲೆ ನಾವು ಬಂದು ಗಂಟೆ ಕಟ್ಬಿಟ್ಟು ದೇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋದು. ಇಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು 13 ಕಿಲೋಮೀಟರ್ ದೂರ ಇರೋ ಸೂರ್ಯ ಸದಾಶಿವ ರುದ್ರ ಟೆಂಪಲ್ಗೆ. ಇಲ್ಲಿನ ಜನರು ಇದು ತುಂಬ ಪವರ್ಫುಲ್ ದೇವರು ಅಂತ ನಂಬ್ತಾರೆ. ಹಾಗೆ ನಾವೇನೇ ಅಂದ್ಕೊಂಡ್ರು ನಾವು ಅಂದ್ಕೊಂಡಿದ್ದೆಲ್ಲ ಇಲ್ಲಿ ಆಗುತ್ತಂತೆ. ನಾವು ಅಂದ್ಕೊಂಡಿದ್ದಾದ್ಮೇಲೆ ಇಲ್ಲಿಗೆ ಬಂದು ನಾವು ಮಣ್ಣಿನ ವಿಗ್ರಹನ ಮಾಡಿಕೊಡ್ಬೇಕು. ಅದೇ ಈ ದೇವರ ಕಾಣಿಕೆ. ಈ ದೇವಸ್ಥಾನದ ಆವರಣದಲ್ಲಿ ಸಾವಿರಾರು ಮಣ್ಣಿನ ವಿಗ್ರಹಗಳಿದೆ. ಕಾರ್ ಬೇಕು ಅಂದವರು ಕಾರ್ ವಿಗ್ರಹನ ಮಾಡಿಕೊಡ್ತಾರೆ. ಹಾಗೆ ಮಕ್ಕಳು ಬೇಕು ಅಂದವರು ಮಣ್ಣಿನ ತೊಟ್ಲು ಮಾಡಿಕೊಡ್ತಾರೆ. ಹಾಗೆ ಹಸು, ನೋಟ್ಗಳು, ಬಿಲ್ಡಿಂಗ್ಗಳು, ಇದೇ ಥರ ತುಂಬ ವಿಗ್ರಹಗಳಿದೆ. ಏನೋ ಧರ್ಮಸ್ಥಳ ಇದು ಏನು ಯಾವ ಏರಿಯಾ ಇದು ಅಣ್ಣ? ನಾವು ಫೇಮಸ್ ಫುಲ್ಜರ್ ಸೋಡಾ. ಚೆನ್ನಾಗಿದೆ ಅಲ್ಲ? ಜನ ಎಲ್ಲ ಖಾಲಿ ಇದೆ ಬೀಚು. ಆಮೇಲೆ ಅಲ್ಲಿ ನೋಡಿ ಕಪಲ್ಸ್ ಎಂಜಾಯ್ ಮಾಡ್ತಾ ಇದ್ದಾರೆ. ಸನ್ಸೆಟ್ ಆಯಿತು. ಸೂರತ್ಕಲ್ಲಿ ಬೀಚಲ್ಲಿ ಅದೊಂಥರ ಪ್ರೈವೇಟ್ ಬೀಚ್ ಫೀಲ್ ಕೊಡ್ತಾರೆ. ಅವರು ಕ್ರ್ಯಾಬ್ ಹಿಡಿತಾರೆ. ನಮಗೆ ಇದು ಸೂರತ್ಕಲ್ ಬೀಚು ಫ್ರೆಂಡ್ ಮಲ್ಕೊಂಡಿದ್ದಾರೆ. ನಾನೇನೇ ತಪ್ಪು ಮಾಡಿದೆ? ಅಲ್ಲಿ ಪ್ರೈವೇಟ್ ಬೀಚ್ ಫೀಲ್ ಕೊಡ್ತಾರೆ. ಸಗದಾಗಿದೆ. ಬೆಳಿಗ್ಗೆಯಿಂದ ಧರ್ಮಸ್ಥಳ ಆಯಿತು, ಎಲ್ಲ ಟೆಂಪಲ್ ರನ್ಸ್ ಆಗಿ ಮನೆಗೆ ಹೋಗಿ ರೆಸ್ಟ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬಂದು ಇವಾಗ ತಿರ್ಗಾ ಮನೆಗೆ ಹೋಗಿ ಚೆನ್ನಾಗಿ ತಿಂದು ಮಲ್ಕೊಳ್ಳೋದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಆಮೇಲೆ ನಾಳೆ ತಿರ್ಗಾ ಬೇರೆ ಬೇರೆ ಕ್ರ್ಯಾಪ್ ಸುಕ್ಕ ಇವತ್ತು ಊಟಕ್ಕೆ. ಐ ಥಿಂಕ್ ನೀವು ಇಲ್ಲಿ ಬರ್ಬೋದು. ಇದು ಒಂದು ಹೈವೇಯಿಂದ ಇಳಿದ ತಕ್ಷಣ ರೈಟ್ ಸೈಡ್ಗೆ ಒಂದು ಸಂದಿ ರೋಡ್ ಹೋಗುತ್ತೆ. ಅಲ್ಲಿ ಸೂರತ್ಕಲ್ ಮೇನ್ ಸೂರತ್ಕಲ್ ಬೀಚ್ ಎಂಟ್ರೆನ್ಸ್ ಅಲ್ಲ ಇದು. ಸ್ವಲ್ಪ ಸೈಡಿಂದ ಒಳಗಿಂದ ಬಂದರೆ ಎಲ್ಲಿಂದ ಅಂತ ತೋರಿಸ್ತೀನಿ, ಯಾವ ಲೆಫ್ಟು ಅಂತ ತೋರಿಸ್ತೀನಿ. ಆ ಲೆಫ್ಟ್ ತೊಗೊಂಡ್ರೆ ಇಲ್ಲಿ ಬರಬೇಕು. ಯು ವಿಲ್ ಹ್ಯಾವ್ ಸಮ್ ನೈಸ್ ಪ್ರೈವೇಟ್ ರಿಲ್ಯಾಕ್ಸಿಂಗ್ ಟೈಮ್. ಸೊ ಹೇ ಎವ್ರಿವನ್, ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಪಿಲಿಕುಲಾ ಝೂ, ಬಯಾಲಜಿಕಲ್ ಝೂ. ಅದು ಪಾಪ ನಮ್ಮ ಫ್ಯಾಮಿಲಿ, ನಮ್ಮ ಕಸಿನ್ಸ್ ಸ್ವಲ್ಪ ಮಕ್ಕಳುಗಳಿದ್ದಾರೆ, ಅವ್ರನ್ನ ಖುಷಿ ಪಡಿಸೋಕ್ಕೋಸ್ಕರ. ಆಮೇಲೆ ನಾವು ಆರಾಮಾಗಿ ನಮ್ಮ ಟೆಂಪಲ್ ರನ್ ಮಾಡ್ಬೋದು ಅಂತ ಫಸ್ಟು ಝೂ ಹೋಗಿ ಬರ್ತಾ ಇದ್ದೀವಿ. ಆ್ಯಂಡ್ ಅಪ್ಪ ಮರ್ರೆ ಎಷ್ಟು ಬಿಸಿಲು ದೇವ್ರೆ, ಇಲ್ಲಿ ಫುಲ್ ಸಾವು ಮರ್ರೆ. ಏನಂದರೆ ನಮ್ಮ ಬೆಂಗಳೂರೇ ಬಿಸಿಲು ಇವಾಗಲೇ ತಡ್ಕೊಳ್ಳೋದಾಗ್ತಿಲ್ಲ. ಇಲ್ಲಂತೂ ಎಲ್ಲ ಫ್ಯಾನ್ ಕೆಳಗಿದ್ದು ಮನೆ ಒಳಗಿಂದ ಕಾರಿಗೆ ಬರೋಷ್ಟೊತ್ತಿಗೆ ಎಲ್ಲ ಫುಲ್ ಸ್ವೆಟ್ ಆಗಿ ಒದ್ದೆ ಆಗ್ಬಿಡಿದ್ವಿ. ಅಷ್ಟು ಬಿಸಿಲು ತಡ್ಕೊಳಕ್ಕಾಗ್ತಿಲ್ಲ. ಎಷ್ಟೇ ಎ ಸಿ ಇದ್ರೂ ಸಾಲ್ತಾ ಇಲ್ಲ. ಎಷ್ಟು 31 ಡಿಗ್ರಿ ಇದೆಲ್ಲ
33 feels like 35. ಓ 33 ಅಮ್ಮ. ಈ ತರ ಟೆಂಪರೇಚರ್ ಅಲ್ಲಿ ಸ್ಲೋ ಕುಕ್ ಮಾಡ್ಬೋದು ನೀವೇನಾದ್ರೂ ಬಾರ್ಬೆಕ್ಯೂ ಮಾಡೋದಿದ್ರೆ. ಏನು ನೀವೆಲ್ಲ ಸ್ಲೋ ಕುಕ್ ಮಾಡಿ. ಓಕೆ ಒಂದು 2 ಅವರ್ ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿ ಕಾರಲ್ಲಿ ಇಟ್ಬಿಟ್ಟು ನಿಲ್ಸ್ಬಿಟ್ರೆ ಬಿಸಿಲಲ್ಲಿ ಹಾಗೆ. ಗೊತ್ತಿಲ್ಲ, ಮಂಗ್ಳೂರ್ ಬಂದಿದ್ದೀನಿ, ಬಿಸಿಲಿದೆ, ಸಖತ್ ಬಿಸಿಲಿದೆ. ಅಪ್ಪ ದೇವ್ರೆ, ಎಲ್ಗೂ ಹೋಗೋದು ಬೇಡ, ಆರಾಮಾಗಿ ಮನೇಲಿ ಮಾಡ್ಕೊಳ್ಳೋಣ ಅನ್ನೋ ಥರ ಇದೆ ಇಲ್ಲಿ. ಪಿಲಿಕುಲ ಡೆವಲಪ್ಮೆಂಟ್ ಅಂತ. ಪಿಲಿಕುಲ ಅಂದ್ರೆ ಹುಲಿಗಳ ಕುಲ. ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಇಲ್ಲ, ಏನೋ ಪಿಲಿ ಅಂದ್ರೆ ಹುಲಿನ, ಪಿಲಿ ಅಂದ್ರೆ ಹುಲಿ, ಕುಲ ಅಂದ್ರೆ ಆ ಜಾಗ ಅಲ್ಲ, ಏನೋ ಅಂದ್ರು ಅವಾಗಲೇ, ಏನೋ ಎಕ್ಸ್ಪ್ಲೈನ್ ಮಾಡಿದ್ರು ಅನ್ನೋದಿಲ್ಲ. ಟೈಗರ್ ಇರೋ ಕಡೆ ಜಾಗ, ಟೈಗರ್ಸ್ ಇರೋ ಕಡೆ. ಟೈಗರ್ಸ್ ಅದ್ರ ಒಂದು ಟೈಗರ್ಸ್ ಅಂದ್ರೆ ಆಗುತ್ತೆ. ಆಮೇಲೆ ಇವತ್ತು ಅಜೆಂಡಾ ಚೆನ್ನಾಗಿದೆ. ಅಂಡ್ ಉಡುಪಿಗೆ ಹೋಗೋದಿದೆ, ಮತ್ತೆ ಇನ್ನೊಂದು ವಾರಾಂಗಾಗ ಹೋಗಿದೆ, ಅದಂತೂ ಸಕ್ಕತ್ತಾಗಿದೆ. ಗೂಗಲ್ ಅಲ್ಲಿ ನೋಡಿದ್ದು, ಅದನ್ನ ಹಲೋ ನೋಡಿ, ಇದು ಯಾವ್ದೋ ಪಕ್ಷಿ ಹೇಳ್ತಾರನೆ ಕೂತಿದೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನ್ ಮೋಸ ಮಾಡಿದ್ದೆ? ಕಡೆಯಿಂದ ಜರ್ಗಲ್ ನೋಡಿ ಯಾರಿದು ನಂತರನೇ ಇದಾರಲ್ಲ ಅಂತ ನಮಗೆಲ್ಲ ಗೊತ್ತಾಗೋಯ್ತು. ಇಲ್ಲಿ ನೋಡು, ಆಯ್ತು, ಅವಾಗ್ಲೇ ಒಳ್ಳೆ ಲುಕ್ ಕೊಡ್ತಾರೆ. ನಾನೇ ಮಾಡ್ಬಿಡ್ಲ. ಮೈತ್ರಿ, ಅಲ್ಲಿ ನಿನ್ನ ಫ್ಯಾಮಿಲಿ ಮೆಂಬರ್ಸ್ ಇತ್ತು ನೋಡ್ದಾ? ಸಿಂಹ ಸುಮ್ನೆ ಮಲಗಿದ್ರು ತೋಳಗಳು ಅಡ್ಡ ಬಂದು ಕೆಣಕ್ತಾನೆ ಇರ್ತವೆ. ಕುಡಿಬೇಕು, ರಕ್ತ ಕುಡಿಬೇಕು. ಯಾರು ಹೇಳು, ಯಾರಿದ್ರೆ ಹೇಳಲ್ಲಿ? ನಿನ್ನ ಫ್ಯಾಮಿಲಿ ಮೆಂಬರ್ಸ್ ಅನ್ನಲ್ಲ, ಅದ್ ನಾವೇ ಬರ್ತೀವಿ ತಿರ್ಗ. ಬಾವಾ, ಅವಳು ಕಾಡೆಮ್ಮೆ ಕೇಳಿದ್ದು ತೋರ್ಸಿದ್ರ? ಹೌದಾ? ಅಲ್ಲ, ಅವಾಗ್ಲೂ ಬೇರೆ ಡೈಲಾಗ್ ಹೇಳಿದ್ರಿ. ಮೈತ್ರಿನ ಇರ್ಬೇಕಾರೆ ಅದೇನಕ್ಕೆ ಅಂದ್ಲು. ಕೋಪ ಮಾಡ್ಕೊಂಡ್ಲು, ಇವಾಗ ನೈಸ್ ಮಾಡ್ಬೇಕು. ನಿನ್ನ ಭೇಟಿಯಾಗಿದ್ ಭಾನುವಾರ, ಭೇಟಿಯಾಗಿ ಕಣ್ಣೊಡ್ದಿದ್ ಸೋಮವಾರ, ಕಣ್ಣೊಡ್ದು ಕರ್ದಿದ್ದು ಮಂಗಳವಾರ. ಕಾಸು ಕೊಟ್ಟು ಬಂದಿದೆ ನೋಡಕ್ಕೆ. ಇಲ್ಲ, ಏನು ಎಲ್ಲೋ ನೋಡಿದ್ವಲ್ಲ, ಇಲ್ಲಿ ಎಲ್ಲೋ ಇಲ್ಲಿ ಮಲಗಿದ್ದು. ಅದು ಸ್ಟ್ಯಾಚು ತರ ನಿಂತ್ಕೊಂಡ್ಬಿಡಿದೆ. ಎದ್ದೊಳಗೆ ಹೇಳೋದಕ್ಕೆ ನಾವೆಲ್ಲ ಹಾಫ್ ಮೀಲ್ಸ್ ಇವಂದೇ ಸೆಲೆಕ್ಷನ್. ನೋಡೋಣ ಫುಡ್ ಹೆಂಗಿದೆ ಅಂತ ಟ್ರೈ ಮಾಡೋಣ. ನನ್ನ ಯಾಕೆ ಹಿಂಗ್ ಝೂಮ್ ಮಾಡ್ತಾ ಇದೀಯಾ? ಸುಮ್ಮನೆ ಹೇಳು ಈ ಪ್ಲೇಸ್ ಬಗ್ಗೆ ಅಂತ. ಈ ಪ್ಲೇಸ್ ಬಗ್ಗೆನಾ? ಈ ಪ್ಲೇಸ್ ಬಗ್ಗೆ ಏನು ಹೇಳ್ಬೇಕಾದ್ರೆ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಇಲ್ಲೇ ಫಸ್ಟ್ ಟೈಮ್ ನಾನು ಬರ್ತಾ ಇರೋದಿಲ್ಲಿ. ಹೋಟ್ಲ್ ಇವ್ರನ್ನೆಲ್ಲ ಮೀಟ್ ಮಾಡ್ಕೊಂಡ್ ಬಂದಿದ್ದೀನಿ. ಏನಾಗುತ್ತೆ, ಟೇಸ್ಟ್ ಎಲ್ಲ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ತಿನ್ಬಿಟ್ಟು ಹೇಳ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಸ್ಮೈಲ್ ಮಾಡಿ. ವೈಬ್ ಚೆನ್ನಾಗಿದೆ ಆಕ್ಚುಲಿ. ಏನಮ್ಮ ಹೆಂಗಿತ್ತು ಫುಡ್ಡು ಅಂತ ನೋಡ್ತೀವಿ. ಚೆನ್ನಾಗಿರಲಿಲ್ಲ. ಓಕೆ, ಆವ್ರೇಜ್ ಆಗಿತ್ತು. ಆವ್ರೇಜ್ ಇಲ್ಲ, ಚೂರು ಚೆನ್ನಾಗಿರಲಿಲ್ಲ. ಹೋಗಿ ಏನೋ ಹೊಸ್ದಾಗಿ ಟ್ರೈ ಮಾಡಕ್ ಬಂದು ಏನೋ ಮಾಡಕ್ ಹೋಗಿ ಏನೋ ಮಾಡೋಣ ಅಂತಾರಲ್ಲ, ವರ್ತೆ ಎಲ್ಲ ದುಡ್ಡು ವೇಸ್ಟ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. 7 ಅಲ್ಲ, 3 ಅಲ್ಲ, 0. ಅದೇ ಚೆನ್ನಾಗಿ ತಿನ್ಬೇಕಾದ್ರೆ ಅದಕ್ಕೆ ನಿಜವಾಗ್ಲೂ ತಿನ್ನಿಲ್ಲ. ಬಟ್ ಆಕ್ಚುಲಿ ಇಲ್ಲೇನೋ ಫೇಮಸ್ ಮೆಸ್ ಇದೆಯಂತೆ, ತಿಮ್ಮಪ್ಪ ಮೆಸ್ ಅಂತ. ಅದಕ್ಕೆ ಹೋಗ್ಬೇಕಿತ್ತು, ಜಸ್ಟ್ ಮಿಸ್ ಆಯ್ತು. ಐ ಹೋಪ್ ನಾಳೆ ಹೋಗಿ ಟ್ರೈ ಮಾಡಿ. ಸೊ ಮಂಗಳೂರಲ್ಲಿ ಎಲ್ಲರೂ ತುಂಬ ಜಾಸ್ತಿ ನಂಬೋದು ದೈವನ, ಅಜ್ಜನ. ನಾವು ಇಷ್ಟೊತ್ತು ಅವ್ರ ಬಗ್ಗೆ ಸ್ಟೋರಿ, ಅವ್ರದ್ದು ಹೆಂಗೆ ಸ್ಟೋರಿ ಅಂತ ಕೇಳ್ಕೊಂಡು ಬಂದ್ವಿ. ಆಮೇಲೆ ಇನ್ನೊಂದ್ಸತಿ ಆಂಟಿ ಹೇಳ್ಬೇಕು ಆಂಟಿ ನೀವು ನನ್ನ ಬ್ಲಾಗ್ಗೋಸ್ಕರ. ಇವರು ಅವಾಗಲೇ ಕತೆ ತುಂಬ ಚೆನ್ನಾಗಿ ಹೇಳಿದ್ರು. ಇನ್ನೊಂದ್ಸತಿ ಹೇಳ್ಬೇಕು ಆಂಟಿ.
ಈಗ ಇವಾಗ ಬಿಡ ವಾಪಸ್ ಮತ್ತೆ ಆಕ್ಚುಲಿ ಒಳಗೆಲ್ಲ ಒಂಥರ ಫಸ್ಟ್ ನೋಡಿಲ್ಲ ಕೇಳಿದ್ದೀನಿ ಅಷ್ಟೇ. ಒಳಗೆಲ್ಲ ಜಿಂಕ್ ಬರ್ತಾ ಇದೆ, ಒಂಥರ ಫೀಲ್ ಆಗ್ತಿದೆ. ವೆರಿ ಎಕ್ಸೈಟೆಡ್, ವೆರಿ ನರ್ವಸ್. ನಾವಿವತ್ತು ಬೃಂದಾಗೆ ಕ್ರಾಪ್ ಪ್ರ್ಯಾಂಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಓಕೆನಾ? Oh my god, ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. Shut up. ಇದನ್ನ ಇಲ್ಲಿ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಏನಂತಾರೆ ಕನ್ನಡದಲ್ಲಿ ಕ್ರ್ಯಾಬ್, ಏಡಿಕಾಯಿ ಅಂತ ಹೇಳ್ತಾರೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಸರಿ ಸರಿ. ನೆಕ್ಸ್ಟ್ ಡೇ ಟೆಂಪಲ್ ರನ್ನ ಫಸ್ಟ್ ಪ್ಲೇಸ್ ಬಂದು ಮಂಗಳೂರಿನ ಫೇಮಸ್ ಆದಂತ ಕದ್ರಿ ಮಂಜುನಾಥ ಸ್ವಾಮಿ ಟೆಂಪಲ್. ಇಲ್ಲಿ 7 ತೀರ್ಥ ನೀರಿನಿಂದ ಸ್ನಾನ ಮಾಡಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಇಲ್ಲಿಂದ ನಾವು ಹೊರಟಿದ್ದು ಪೊಳ್ಳಳ್ಳಿಯ ರಾಜರಾಜೇಶ್ವರಿ ಅಮ್ಮನ ಹತ್ರ. ಮಂಗಳೂರಿಗೆ ಬಂದು ಪೊಳ್ಳಳ್ಳಿ ಹಾಗೂ ಕಟೀಲ್ಗೆ ಹೋಗಿಲ್ಲ ಅಂದ್ರೆ ಹೇಗೆ ಹೇಳಿ? ಹಾಗೆ 2 ದೇವಸ್ಥಾನನ ಒಂದೇ ದಿನ ವಿಸಿಟ್ ಮಾಡಂಗಿದ್ರೆ ಫಸ್ಟು ಪೊಳ್ಳಳ್ಳಿ ರಾಜರಾಜೇಶ್ವರಿ ಅಮ್ಮನ ಹತ್ರ ಹೋಗಿ ನಂತರ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನ ಹತ್ರ ಹೋಗಬೇಕು. ಮುಗುಳ್ನಗೆ ಫಿಲ್ಮ್ ನೋಡಿ ಫುಲ್ ಇಂಪ್ರೆಸ್ ಆಗಿ ಆ ಫ್ಲೋಟಿಂಗ್ ಟೆಂಪಲ್ಗೆ ಹೋಗಲೇಬೇಕು ಅಂತ ಡಿಸೈಡ್ ಆಗಿ ನಮ್ಮ ಮಂಡ್ಯದೀರ್ನ ಕಾಡಿ ಬೇಡಿ ವಾರಂಗ ಟೆಂಪಲ್ಗೆ ಬಂದ್ವಿ. ವ್ಯೂವೇನೋ ಸಕ್ಕದಾಗಿತ್ತು, ಆದರೆ ಸಿಕ್ಕಾಪಟ್ಟೆ ಬಿಸಿಲು. ಈ ಬೋಟಲ್ಲಿ ಆ ಟೆಂಪಲ್ವರೆಗೂ ಹೋಗೋಷ್ಟೊತ್ತಿಗೆ ನಾವೆಲ್ಲ ಕಲರ್ ಚೇಂಜ್ ಆಗಿದ್ವಿ. ವಾರಂಗ ಟೆಂಪಲು 1000 ವರ್ಷದ ಹಳೆಯ ಜೈನ್ ಟೆಂಪಲ್. ಇದು ಒಂದು ಟೆಂಪಲ್ ನೋಡೋಕ್ಕೆ ಮಂಗಳೂರಿಂದ 60 ಕಿಲೋಮೀಟ್ರ್ ಬಂದ್ರೂ ದಡದಿಂದ ಟೆಂಪಲ್ ಹೋಗೋ ಈ 5 ನಿಮಿಷದ ಬೋಟ್ ರೈಡು ವರ್ತ್ ಇಟ್ ಅನಿಸ್ತು. ಸುತ್ತಲೂ ನೀರಿದೆ, ಮಧ್ಯದಲ್ಲಿ ಈ ಟೆಂಪಲ್. ಜಾಸ್ತಿ ಬರ್ತಾ ಇಲ್ಲ. ಎಲ್ಲ ಓಡಿಸ್ತಾ ಇದೆಯಾ? ಅದು ಸ್ಟಾರ್ಟಿಂಗ್ ನಂಗೆ ಅನ್ಸುತ್ತೆ ಅಷ್ಟೇ. ಮದುವೆ ನಮ್ಮ ಅಕ್ಕ ಆಗಿದ್ರು, ಅವಳ ಜೊತೆ ಸೇರಿಕೊಂಡು ನಾವೆಲ್ಲ ಒಳ್ಳೆ ಟೆಂಪಲ್ ರನ್ ಮಾಡಿದ್ವಿ. ಮಂಗಳೂರು ವಾಸ್ ಬ್ಯೂಟಿಫುಲ್. ಪ್ರತಿಯೊಂದು ದೇವಸ್ಥಾನ ವಿಸಿಟ್ ಮಾಡಿದಾಗೂ ಮನಸ್ಸಿಗೆ ಸಿಗೋ ಶಾಂತಿನೇ ಬೇರೆ. ಈ 3 ದಿನ ಟೆಂಪಲ್ ರನ್ನು, ಫಸ್ಟ್ ಟೈಮ್ ಇನ್ ದ ಲೈಫ್ ಕೋಲಾ ನೋಡಿದ್ದು, ತಿಂಡಿ, ಲಂಚ್, ಡಿನ್ನರ್ ಎಲ್ಲದಕ್ಕೂ ಫಿಶ್ ತಿಂದಿದ್ದು, ಸಂಜೆ ಆಗ್ತಿದ್ದಂಗೆ ಬೀಚಲ್ಲಿ ಎಲ್ಲರೂ ವಾಕಿಂಗ್ ಹೋಗಿದ್ದು, ಆ್ಯಂಡ್ ನಮ್ಮ ಕಸಿನ್ಸ್ ಎಲ್ಲ ಸ್ವಲ್ಪ ಮಜಾ ಮಾಡಿದ್ದು, ಎಷ್ಟೊಂದು ಹೊಸ ವಿಷಯಗಳನ್ನ ತಿಳ್ಕೊಂಡಿದ್ದು, ಎಕ್ಸ್ಪ್ಲೋರ್ ಮಾಡಿದ್ದು ಎಲ್ಲಾನು ಸೇರಿ ಐ ಹ್ಯಾಡ್ ದ ಬೆಸ್ಟ್ ಟೈಮ್. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಇದೇ ರೀತಿ ನಿಮಗೆ ಟ್ರಾವೆಲ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಐ ವಿಲ್ ಡೆಫಿನೆಟ್ಲಿ ಕಮ್ ಅಪ್ ವಿತ್ interesting things. See you. Bye bye.